ನಮಸ್ಕಾರ ಗೆಳತಿಯರೇ. ಈಗ ಸೋಮವಾರ ಶಿವ ಪೂಜೆ ಮಾಡುವ ವಿಧಾನದ ಬಗ್ಗೆ ತಿಳಿಸುತ್ತಿದ್ದೇನೆ. ಸ್ನಾನ ಮಾಡುವಾಗ ಹೇಳುವ ಮಂತ್ರ: ಪುನಂತು ಮಹಾದೇವ ಜನಾಂ ಪುನಂತು ಪುನವಾಸಿಯಂ ಪುನಂತು ವಿಶ್ವಭೂತಾನಿ ಜಾತವೇದ ಇಮಾಂ. ಹೀಗೆ ಮಂತ್ರವನ್ನು ಅನ್ನುತ್ತಾ ಸ್ನಾನವನ್ನು ಮುಗಿಸಿ ಬಳಿಕ ಶುದ್ಧ ವಸ್ತ್ರವನ್ನು ಧರಿಸಿ ಒಂದು ಶುದ್ಧ ನೀರು ತುಂಬಿದ ತಂಬಿಗೆಯನ್ನು ತಗೊಂಡು ಪೂಜೆಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ಹೊಂದಿಸ್ಕೋಬೇಕು. ಮೊದಲು ಹಾಲು, ಮೊಸರು, ಜೇನುತುಪ್ಪ, ಅಕ್ಷತೆ, ತಾಂಬೂಲ ಮತ್ತು ಹೂವು, ಪತ್ರೆ. ಆಮೇಲೆ ಗಣಪತಿನ ಇಟ್ಕೋಬೇಕು ಬಲಭಾಗದಲ್ಲಿ. ಆಮೇಲೆ ಎಲ್ಲ ಸಾಮಾನು ಸಿದ್ಧ ಮಾಡಿಟ್ಕೊಂಡು ಲಿಂಗಿಗೆ ಪೂಜೆಗೆ ಕೊಡೋ ಮುಂಚೆ ಮಂತ್ರ ಹೇಳಬೇಕು: ಪೃಥಿತ್ವತಾಯ ಧೃತಾಲೋಕ ದೈವಿತ್ವಂ ವಿಷ್ಣುನಾದೃತ ವಂಚದಾರಾಯ ಮಾಂ ದೇವಿ ಪವಿತ್ರ ಕುಂಚನಾಂ. ಹೀಗೆ ಶಿವಮಂತ್ರವನ್ನು ಉಚ್ಚರಿಸುತ್ತಾ ನೀರನ್ನು ಸಿಂಪಡಿಸಿ ಎಲ್ಲ ಆಸನ ಮತ್ತು ಎಲ್ಲಕ್ಕೂ ನೀರು ಸಿಂಪಡಿಸಬೇಕು. ಆಮೇಲೆ ಜಲ ಶುದ್ಧಿ ಮಾಡಬೇಕು. ಒಂದು ನೀರು ತುಂಬಿಕೊಂಡಿರ್ತೀವೋ ಅದ್ರ ಮೇಲೆ ಕೈ ಇಟ್ಟು ಗಂಗೆ ಚ ಯಮುನೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿಂದಂ ಸನ್ನಿಧಿ ಕುರು ಅಂತ ಆ ಮಂತ್ರವನ್ನು ಹೇಳಿ ನೀರನ್ನು ಶುದ್ಧ ಮಾಡ್ಕೋಬೇಕು. ಆಮೇಲೆ ದಶ ದಿಗ್ಬಂಧನ ಮಂತ್ರ ಅಂತೇಳಿ ಅರ್ಪ ಸಂಪತ್ತು ಯೇ ಭೂತ ಸವಿ ಸಂಸ್ಥಿತ ಯೇ ಭೂತ ವಿಘ್ನ ಕೃತಾರಸ್ತೆ ನಶ್ಯತೆ ಶಿವಾಜ್ಞೆಯ. ಈ ಮಂತ್ರವನ್ನು ಹೇಳುತ್ತಾ ಶುದ್ಧಗೊಳಿಸಿದ ನೀರನ್ನು ದಶದಿಕ್ಕುಗಳಿಗೆ ಸಿಂಪಡಿಸಬೇಕು. ಆ ನೀರು ತಗೊಂಡು ಎಲ್ಲ ಕಡೆ ಸಿಂಪಡಿಸಿ ಮತ್ತು ನಿಮಗೂ ಸಿಂಪಡಿಸ್ಕೋಬೇಕು. ಆಮೇಲೆ ಎಡಹಸ್ತದ ಅಂಗೈ ಮೇಲೆ, ಬಲಹಸ್ತದ ತರ್ಜನಿ ಮಧ್ಯಮ ಬೆರಳುಗಳಿಗೆ 3 ಸಾರಿ ಸಿಂಪಡಿಸಬೇಕು. ಗುರು ಧ್ಯಾನ ಮಾಡಬೇಕು. ಆಮೇಲೆ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಂ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರು ಜ್ಞಾನ ಮಾಡಿ ಆಮೇಲೆ ಭಸ್ಮಸ್ತುತಿ ಹೇಳ್ತಾ ಇದ್ದೀನಿ. ಪುನಶ್ಚಿಯಾತೆ ಗತ್ಸರ್ವಂ ತ್ರಿಪುಂಡತಮಾಂ ಸದಾಶಿವಂ ಐಶ್ವರ್ಯ ಪ್ರಾಪ್ತಿಂ ಬೀಜಾಯ ತಸ್ಮೈ ಶ್ರೀ ಭಸ್ಮವೇ ನಮಃ. ಹೀಗೆ ಅನ್ನುತ್ತಾ ಭಸ್ಮವನ್ನು ನಮಸ್ಕಾರ ಮಾಡಿ ಕರಗ ಮುದ್ರೆಯಿಂದ ಬಲಗೈಯ ಬೆರಳುಗಳ ಮಧ್ಯಮ ಅನಾಮಿಕ ಬೆರಳಿಂದ ಹತ್ತಿರುವ ಬೆರಳುಗಳಿಗೆ ಭಸ್ಮ ಹಿಡಿದು ಎಡಹಸ್ತದಿಂದ ಸಂಕ್ಷಿಪ್ತ ರೀತಿಯಲ್ಲಿ ಜಲ ಗಂಧ ಪುಷ್ಪ ಧರಿಸಿ ಭಸ್ಮ ಮೇಲೆ ಬಲಹಸ್ತವನ್ನು ಕೂರ್ಮ ಮುದ್ರೆಯಿಂದ ಮುಚ್ಚಿ ಬಲದೊಡೆಯ ಮೇಲೆ ಭಸ್ಮ ಸೋಹಿತ 11 ಸಾರಿ ಪಠಿಸಬೇಕು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ 11 ಸಾರಿ ಪಠಿಸಿ ಆಮೇಲೆ ಭಸ್ಮವನ್ನು ಧಾರಣೆ ಮಾಡಬೇಕು. ಭಸ್ಮ ಧಾರಣೆ ಮಂತ್ರ: ಭಸ್ಮ ಧರಿಸುವಾಗ 16 ಸ್ಥಾನಗಳಿಗೆ ಹಚ್ಚಬೇಕು ಭಸ್ಮವನ್ನು. ಏತಾನಿ ತಾನಿ ಶಿವಮಂತ್ರ ಪವಿತ್ರಾನಿ ಭಸ್ಮಾನಿ ಕಾಮದಹನಾಂಗ ವಿಭೂತಾನಿ ತ್ರೈಮಾಂಡ ರಚಿತಾನಿ ಲಲಾಪಟೆ ತುಲತೈದ್ಯವಲಿ ಕಿತಾನಿ ದುರದಕ್ಷಿಣ. ಈ ಮಂತ್ರವನ್ನು ಉಚ್ಚರಿಸುತ್ತಾ ಭಸ್ಮತಿ ಪುಂಡಧರಣ ಮಾಡಿಕೊಳ್ಳಬೇಕು. ಭಸ್ಮ ಧರಿಸುವ ಮಂತ್ರ ಹಾಗೂ ಎಲ್ಲೆಲ್ಲಿ ಹಚ್ಚಬೇಕು ಹೇಳ್ತೇನೆ. ಮಸ್ತಕದಲ್ಲಿ ಹಚ್ಚಬೇಕಾದ್ರೆ ಓಂ ನಮಃ ಶಿವಾಯ ಎನ್ನಬೇಕು. ಹಣೆಯಲ್ಲಿ ಎರಡನೇದ್ದು ಮಸ್ತಕದಲ್ಲಿ ಹಚ್ಚಬೇಕಾದ್ರೆ ಓಂ ನಮಃ ಶಿವಾಯ. ಹಣೆಯಲ್ಲಿ ಹಚ್ಚಬೇಕಾದ್ರೆ ಓಂ ಮಹೇಶ್ವರಾಯ ನಮಃ. ಮತ್ತು ಮೂರನೇದ್ದು 2 ಕಿವಿಗಳ ಹಿಂದೆ ಹಚ್ಚಬೇಕು ಓಂ ರುದ್ರಾಯ ನಮಃ. ಆಮೇಲೆ ಕಂಠದಲ್ಲಿ ಹಚ್ಚಬೇಕು ಓಂ ಶ್ರೀಕಂಠಾಯ ನಮಃ. ಓಂ 2 ಭುಜಗಳಲ್ಲಿ ಹಚ್ಚಬೇಕು ಓಂ ಶಂಭುವೇ ನಮಃ. ಆಮೇಲೆ ಹೃದಯದಲ್ಲಿ ಹಚ್ಕೋಬೇಕು ಓಂ ಈಶ್ವರಾಯ ನಮಃ. ಓಂ ನಾಭಿಯಲ್ಲಿ ಹಚ್ಕೋಬೇಕು ಓಂ ಮಹಾದೇವಾಯ ನಮಃ. ಓಂ ಬೆನ್ನಿನಲ್ಲಿ ಹಚ್ಕೋಬೇಕು ಓಂ ಪಶುಪತಿಯೇ ನಮಃ. ಓಂ 2 ಕೈಗಳಿಗೆ ಹಚ್ಚಬೇಕು ಓಂ ಶಂಕರಾಯ ನಮಃ. ಓಂ 2 ಹೆಗಲುಗಳಿಗೆ ಹಚ್ಚಬೇಕು ಓಂ ವೃಷಭಧ್ವಜಾಯ ನಮಃ. ಓಂ 2 ಮುಂಗೈಗಳಿಗೆ ಹಚ್ಚಬೇಕು ಓಂ ಪರಮಾತ್ಮನೇ ನಮಃ ಅಂತ ಹಚ್ಚಬೇಕು. ಆಮೇಲೆ ರುದ್ರಾಕ್ಷಿ ಮಂತ್ರವನ್ನು ಹೇಳಬೇಕು: ರುದ್ರಾಕ್ಷಿ ವೃಕ್ಷಬೀಜ ಭೂತಿ ಸಂಭೂತಿ ಹೇತುವೆ. ಈ ರೀತಿಯಾಗಿ ಮಂತ್ರ ಪಠಿಸುತ್ತಾ ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಕ್ಷಿಪ್ತ ಪೂಜೆ ನಮಸ್ಕಾರ ಮಾಡುತ್ತಲೇ ಗುಣಗಳಿಂದ ಇಷ್ಟಲಿಂಗವನ್ನು ಮುಟ್ಟಿಸಿ ನಂತರ ಶಿವಾಷ್ಟೋತ್ತರವನ್ನು ಕೊರಳಲ್ಲಿ ದೊಡ್ಸಿಕೊಳ್ಳಬೇಕು. ನಂತರ ಘಂಟದಾನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮವನ್ನು ಮಾಡುವ ವಿಧಾನ: 12 ಮಾತ್ರೆಗಳು ಕಾಲು ಉಸಿರುಗಳನ್ನು ಎಳೆಯುತ್ತಾ ಓಂ ಭೂಭುವಃ ಸ್ವಃ ಓಂ ಸ್ವಃ ಓಂ ಮಹ ಓಂ ಜನ ಓಂ ತಪ ಓಂ ಸತ್ಯ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಅಪೋಜೇತಿ ರಸ ಮೃತ್ಯಂ ಓಂ ಬ್ರಹ್ಮ ಭುವಸ್ವರಂ ಎಂದು ಈ ಮಂತ್ರವನ್ನು ಜಪಿಸುತ್ತಾ 12 ಮಾತ್ರೆಗಳ ಕಾಲ ತಡೆದು ಪುನಃ ಅದೇ ಮಂತ್ರವನ್ನು ಜಪಿಸುತ್ತಾ ಬಲಮೂಗಿನ ರಂಧ್ರದಿಂದ ಉಸಿರನ್ನು ಬಿಡಬೇಕು. ಈ ರೀತಿ ಮಂತ್ರ ನಾನು ಹೇಳ್ತಿರ್ತಿಲ್ಲ, ನೀವು ಉಸಿರು ಬಿಡೋದು ತಗೊಳ್ಳೋದು ಮಾಡಬೇಕು 12 ಸಲ. ಆಮೇಲೆ ಸಂಕಲ್ಪ ಮಾಡಬೇಕು. ಬಳಿಕ ಒಂದು ಕೈಯಲ್ಲಿ ಅಕ್ಷತೆ ಗಂಧ ಭಸ್ಮ ಅಕ್ಷತೆ ಗಂಧ ಪುಷ್ಪ ಹಿಡಿದು ಎಡಗೈಯಲ್ಲಿ ಇಟ್ಕೊಂಡು ಅದರ ಮೇಲೆ ಬಲಗೈ ಮುಚ್ಚಿ ಓಂ ಶಿವ ಶಂಭುರುದ್ಯಾಯ ಪರ್ವತ ಮಾನಸ್ಯ ಆದ್ಯ ಬ್ರಹ್ಮಣೆ
ದ್ವಿತೀಯ ಪ್ರದೇಶಿ ಶ್ವೇತವರಾಹ ಕಲ್ಪೆ ವೈಶ್ವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರಿ ದಕ್ಷಿಣೆ ಶಾಲೆ ವನಶಕೆ ಬೌದ್ಧಾವತರ ಅಸ್ಮಿನಿ ವರ್ತಮಾನೇನ ವ್ಯವಹಾರಿಕ ಚಂದ್ರಮಾನೇನ ಪ್ರಭವಾದಿ ಷಷ್ಠಿ ಉಷಿವತ್ಸ ರಾವಣ ಮಧ್ಯ ಅಶ್ವಿನಿ ವತ್ಸರೆ ಅಶ್ವಿನಿ ಆಯನೆ ಅಶ್ವಿನಿ ಋತೌ ಅಶ್ವಿನಿ ಮಾಸೆ ಅಶ್ವಿನಿ ಪಕ್ಷೆ ಶುಭವಾಸರೆ ಶುಭತಿಥೌ ಮನೋಪಾತ ಪುರಿತಕ್ಷಯ ದ್ವಾರ ಪಾರ್ವತಿ ಪರಮೇಶ್ವರ ಪ್ರಸಾದ ಸಿದ್ಧಾರ್ಥಂ ಉದಿಷ್ಟ ಲಿಂಗ ಪ್ರಾಣಲಿಂಗ ಭಾವಲಿಂಗ ತನತ್ರಯ ಶುದ್ಧದ್ವಾರ ಶ್ರೀ ಗುರುಲಿಂಗ ಜಂಗಮ ಪ್ರಸಾದ ಸಿದ್ಧಾರ್ಥಂ ಪ್ರಾಣಲಿಂಗ ಭಾವಲಿಂಗ ಅಷ್ಟದಿನ ಇಷ್ಟಲಿಂಗ ಪೂಜೆ ಕರಿಷ್ಯಂತ ಆ ಅಕ್ಷತೆಯನ್ನು ಬಿಡಬೇಕು. ಆಮೇಲೆ ಈಗ ಶಿವನಿಗೆ ಅಭಿಷೇಕ ಮಾಡಬೇಕು. ಗಂಗೇಚು ಯಮುನೇಚು ಚೈವ ಗೋದಾವರಿ ಸಿಂಧು ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನಿ ಸನ್ನಿಧಿಂ ಕುರು ಗಂಗಾ ಸರಸ್ವತಿ ಯಪೋಯುಜ್ಞ ನರ್ಮದಾ ಜಲೆ ಅಪಸ್ಥಿತ ಮಹಾದೇವ ಪರಂ ಶಾಂತಿ ಕುರುಮಷ್ಟಮೆ ಪರಮಾನಂದೆ ಬೋಧ್ವಾದ್ಯ ನಿರ್ವಿಘ್ನ ನಿಜಯಮೂರ್ತಿಯೇ ಸಾಂಗಪಾಂಗ ವಿಂಗ ಸ್ಥಾನ ಕಲ್ಪಯಾಮಿ ಪ್ರಸೀದವೇ. ಇದು ಎಡಹಸ್ತಿಗೆ ಲಿಂಗವನ್ನು ಹಿಡಿದು ಅದರ ಮೇಲೆ ನೀರು ಹಾಕ್ತಾ ಹೀಗೆ ಹೇಳಬೇಕು. ಅಭಿಷೇಕ ಮಂತ್ರ ಹೇಳ್ತಾ ಇದ್ದೇನೆ ನೋಡ್ರಿ. ಓಂ ನಮಃ ಸೋಮಾಯ ಚ ಓಂ ರುದ್ರಾಯ ಚ ನಮಸ್ತ್ರಯ ಚ ಓಂ ನಮಃ ಶೃಂಗಾಯ ಚ ಪಶುಪತಯೇ ಚ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೆ ವದಾಯ ಚ ದೂರೆ ವದಾಯ ಚ ನಮೋ ಹಂತ್ರೇತ ಹನೀಯಸೇ ಚ ನಮೋ ವಕ್ಷ್ಯಭೋ ಹರಿ ಕೇಶವೇ ಭೋ ನಮಸ್ತುರಾಯ ಚ ವಯಸ್ಕರಾಯ ಚ ಓಂ ನಮಃ ಶಿವಾಯ ಚ ಶಿವತರಾಯ ಚ ನಮಸ್ತಿತಾರ್ಥಯ ಚ ಕಾಲ್ಯಾಯ ಚ ನಮಃ ಪಾರ್ಯಾಯ ಚ ವ್ಯಾರ್ಯಾಯ ಚ ಪ್ರತಾಣಿ ಪ್ರಚರೇತ ನಮಃ ಆಧಾರ್ಯಾಯ ಚ ಡಲಾದ್ಯಾಯ ಚ ನಮಃ ಷಷ್ಠಾಯ ಚ ಶ್ರೇಣ್ಯಾಯ ಚ ನಮಃ ಸಿಕ್ತತಾಯ ಚ ಪವಾಹ್ಯಾಯ ಚ ಓಂ ಹ್ರೀಂ ಶಾಂತಿ 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 ಶ್ರೀ ಶಿವಲಿಂಗಾಯ ನಮಃ ಅಭಿಷೇಕಂ ಕೊರೋಮಿ ಅಂಥೇಳಿ ಅಭಿಷೇಕ ಮಾಡಬೇಕು. ಆಮೇಲೆ ಭಸ್ಮಧಾರಣ ಮಾಡಬೇಕು. ಅನಾದಿ ಶಾಶ್ವತ ಶಾಂತಂ ಚೈತನ್ಯ ಸ್ವರೂಪಕಂ ಚಂತಕಂ ವೃಷಾಕಾರಂ ಚಿದ್ಬಲಿಂಗ ಸಾರಣಂ ಶ್ರೀಕರ ಪವಿತ್ರಂ ಚ ಶೋಕರೋಗ ನಿವಾರಣಂ ಅಂತ ಭಸ್ಮಧಾರಣ ಮಾಡಬೇಕು. ಆಮೇಲೆ ರುದ್ರಾಕ್ಷಿ ಧಾರಣ ಮಂತ್ರ. ಅಯ್ಯ ನನಗೆ ರುದ್ರಾಕ್ಷಿ ಸರ್ವ ಪಾವನವಯ್ಯ ಅಂಥೇಳಿ ರುದ್ರಾಕ್ಷಿ ಕೈಲಾಸಶಿಖರೆ ವಮೆ ಶಂಕರಸ್ಯ ಶಿವಾಲಯ ದೇವತಾಸೈ ಮೋದತೆ ನತ್ತೈ ನಮಃ ಶಿವ ಸಂಕಲ್ಪಮಸ್ತು ಅಂತ ಶಿವನಿಗೆ ಸಂಕಲ್ಪ ಮಾಡಬೇಕು. ಆಮೇಲೆ ಗಂಧಧಾರಣ ಮಾಡಬೇಕು. ಪರಮಾನಂದ ಸರೌ ಪರಿಪೂರ್ಣ ದಿಗಂತರ ಗ್ರಹಣ ಪರಮಂ ಗಂಧ ಕೃಪಾಯ ಪರಮೇಶ್ವರ ಅಂತ ದಿವ್ಯ ಗಂಧಧಾರಣಂ ಸಮರ್ಪಯಾಮಿ ಅಂತ ಗಂಧಧಾರಣೆ. ಆಮೇಲೆ ಅಕ್ಷತಾಂ ಸಮರ್ಪಯಾಮಿ ಅಕ್ಷತೆ ಹಾಕಬೇಕು. ಆಮೇಲೆ ಬಿಲ್ವಪತ್ರೆ ಹಾಗೂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ವಂ ಶಿವಾರ್ಪಣಂ ತ್ರಿಶಾಖೆ ಬಿಲ್ವಪತ್ರೆಶ್ಚ ಕೋಮಲೈ ಶುಭೆ ಶಿವಪೂಜೆ ಕರಿಷ್ಯಾಮಿ ಪ್ರಸೀದ ಪರಮೇಶ್ವರಿ ಸೇವಂತಿಕಾ ಬಕುಲ ಚಂಪಕಾ ಪಾಟಲ್ವಾಲೆ ಪುನ್ನಾಗ ಜಾಜಿಕರ ವೀರ ಸರ ಪುಷ್ಪೈ ಪುನ್ನಾಗ ಬಿಲ್ವ ಪ್ರವಾಲಸೆ ಶಮಿದಲ ಮಾಲಿಕಾಂಬಿ ತಾಂ ಪೂಜಯಾಮಿ ಜಗದೀಶ್ವರೇ ಮೇ ಪ್ರಸೀದ ಅಂತ ಬಿಲ್ವಪತ್ರೆಯನ್ನು. ಆಮೇಲೆ ಪಂಚಮಿ ಶಂತಿ ನಾಮ ಅಂತ ತಂತ್ರ ಅಂತ ಓಂ ಚಂದ್ರಶೇಖರಾಯ ನಮಃ ಓಂ ಉಮಾಮಹೇಶ್ವರಾಯ ನಮಃ ಓಂ ವೃಷಭಾರೂಢಾಯ ನಮಃ ಓಂ ನಟೇಶ್ವರಾಯ ನಮಃ ಓಂ ಕಲ್ಯಾಣದಾರಾಯ ನಮಃ ಓಂ ಸುಂದರಾಯ ನಮಃ ಓಂ ಕಾಲಕರಾಯ ನಮಃ ಗಜಾನನಾಯ ನಮಃ ಅಜಾರಾಯ ನಮಃ ತ್ರಿಪುರಾಯ ನಮಃ ಜಲಂಧರಾಯ ನಮಃ ಓಂ ಶರಬೇಶ್ವರಾಯ ನಮಃ ಅರ್ಧನಾರೀಶ್ವರಾಯ ನಮಃ ಕಿರಾತೇಶ್ವರಾಯ ನಮಃ ಕಂಕಾಳವೇದೇಶ್ವರಾಯ ನಮಃ ಚಂಡೇಶ್ವರ ವರದಾಯ ನಮಃ ವಿಷಹಾರಿಣೇ ನಮಃ ಓಂ ಚಕ್ರದಾಯ ನಮಃ ವಿಘ್ನಪ್ರದಾಯಕಾಯ ನಮಃ ಓಂ ಸೋಮಸ್ಯಾಯ ನಮಃ ಓಂ ಏಕಪದಾಯ ನಮಃ ಸುಖಪ್ರದಾಯ ನಮಃ ದಕ್ಷಿಣಮೂರ್ತಿಯ ನಮಃ ಮಹಾಲಿಂಗ ಸ್ವರೂಪಿಣಿಯ ನಮಃ ಎಂದು ಈ ಮಂತ್ರವನ್ನು ಪಠಿಸುತ್ತಾ ಬಿಲ್ಲ ಅಚಮನವನ್ನು ಪಠಿಸಬೇಕು. ನಂತರ ಧೂಪ ಸಮರ್ಪಣೆ ಮಾಡಬೇಕು. ವನಸ್ಪತಿ ರಸೋಪೇತ ಗಂಧೋಡ್ಯ ಗಂಧ ಉತ್ತಮ ನಿರ್ಗಯ ಸರ್ವದೇವಾನಾಂ ಧೂಪಾಯ ಪ್ರತಿಗೃಹತ ಓಂ ಸಾಂಬ ಶಿವಾಯ ಧೂಪಂ ಸಮರ್ಪಯಾಮಿ ಅಂತ. ಆಮೇಲೆ ದೀಪಂ ಸಮರ್ಪ ಮಾಡಬೇಕು. ಸ್ವಪ್ರಕಾಶ ಮಹಾ ತೇಜಸ್ಸ ಸರ್ವಾಗಮೃತ ಸಭಾಹಯತ್ರಂ ಜ್ಯೋತಿರ್ಭಯೋ ಪ್ರತಿಗೃಹತ ಹೀಗೆ ಅನ್ನುತ್ತಾ ದೀಪದ ದರ್ಶನ ಮಾಡಬೇಕು. ದೀಪ ಆರತಿ ಮಾಡಬೇಕು.
ಆಮೇಲೆ ಕರ್ಪೂರದಿ ಮಂತ್ರ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರವಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದಂ ಭವಂ ಭವಾನಿ ಸಂಹಿತಂ ನಮಾಮಿ ಶ್ರೀ ಬಸವಲಿಂಗಾಯ ನಮಃ ಅನ್ನುತ್ತಾ ಕರ್ಪೂರ ಹಚ್ಚಬೇಕು. ಆಮೇಲೆ ಗಂಟನಾದ ಮಾಡಬೇಕು. ಅಗ್ರನಾರ್ಥ ದೇವಾನಂ ಕ್ರಮಣಾರ್ಥ ರಕ್ಷಸಾಂ ಕುರ್ವೇಗ್ನ ಗಂಟ ನಿತ್ಯ ಸರ್ವೋಪದ್ರವನಂ ಸದಾಶಿವಂ ಭಯನ್ ಗಂಟನಾದ ಶಾರ್ವಯಾಮಿ ಅಂತ ಗಂಟನಾದವನ್ನು ಮಾಡಬೇಕು. ಆಮೇಲೆ ನೈವೇದ್ಯ ಸಮರ್ಪಣೆ ಮಾಡಬೇಕು. ನೈವೇದ್ಯಂ ಷಡಸೋಪೇತ ನಾನಾಭಕ್ಷ್ಯ ಸಮನ್ವಿತಂ ತದೀರ ಘೃತೋಪೇತ ತೃಪ್ತ ಪ್ರತಿಗೃಹತ ನೈವೇದ್ಯಂ ಸಮರ್ಪಯಾಮಿ ಅಂತ ನೈವೇದ್ಯ ಸಮರ್ಪಣೆ ಮಾಡಬೇಕು. ಆಮೇಲೆ ಅಗ್ರೆ ಮಂತ್ರ. ಒಂದು ಕೈಯಲ್ಲಿ ನೀರು ಹಿಡಿದು ಅಕ್ಷತೆ ಹಿಡಿದು ಅಗ್ರೆ ಬಿಡಬೇಕು. ತಪೋತ್ತಮ ಅಂಗ ಸಂಚಾರಿ ಪಾವನಂ ಪರಮೋದಕಂ ಅಗ್ರರೂಪೇಣ ದಾಸ್ಯಾಮಿ ಸ್ವೀಕರೋಶ್ವಂ ಪ್ರಮಾದೀಪ ಶ್ರೀ ಸಾಂಬದಾಶಿವೇನ ವಿಶೇಷ ಅಗ್ರ್ಯಂ ಸಮರ್ಪಯಾಮಿ ಅಂತ ಲಿಂಗಕ್ಕೆ ಜಲವನ್ನು ಬಿಡಬೇಕು. ಒಂದು ತಾಟ್ನಲ್ಲಿ ಬಿಡಬೇಕು. ಆಮೇಲೆ ತಾಂಬೂಲ ಸಮರ್ಪಯಾಮಿ ಪೋಗಿ ಫಲ ತಾಂಬೂಲ ನಾಗಿವಲೆ ದೈಲವತ ಕರ್ಪೂರ ಚೂರ್ಣಂ ಸಮಯಾಯುಕ್ತಂ ತಾಂಬೂಲಂ ಪ್ರತಿಗೃಹತ ಶ್ರೀ ಸಾಂಬದೇವ ಶಿವಾಯ ನಮಃ ತಾಂಬೂಲಂ ಸಮರ್ಪಯಾಮಿ ಅಂತ ತಾಂಬೂಲ ಇಡಬೇಕು. ದಕ್ಷಿಣೆ ಮಂತ್ರ. ಹಿರಣ್ಯಗರ್ಭ ಗರ್ಭಸ್ಥೆ ಹೇವ ಬೀಜಾಮಿ ವಾವಸು ಅನಂತ ಪುಣ್ಯ ಫಲಧರಂ ಪ್ರಚಾಚಾಮಿ ಮಹೇಶ್ವರಂ ಶ್ರೀ ಸಾಂಬದೇವ ಶಿವಾಯ ನಮಃ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಸುವರ್ಣ ಪುಷ್ಪವನ್ನು ಇಡಬೇಕು. ಪುಷ್ಪಾಂಜಲಿ ಮಂತ್ರ. ಹರ ಓಂ ಯಜ್ಞನ ಎಂತು ಸ್ಥಾನಿ ಧರ್ಮಾಣಿ ಪ್ರತ್ಯನ್ಯಾಸಮ ದೇಹನಾಂಕ ಮಹಿಮಾನಂ ಸಂಚತ ಯತ್ರೋ ಪೂರ್ವೆ ಸದ್ಯಾನ ಸಂತು ದೇವಾತೀತಿ ಮಂತ್ರಪುಷ್ಪಂ ಸಮರ್ಪಯಾಮಿ ಅಂತ ಪುಷ್ಪಾಂಜಲಿಯ ಸಮರ್ಪಣೆ ಮಾಡಬೇಕು. ಪತ್ರಪುಷ್ಪವನ್ನು ಇರಿಸಬೇಕು. ಆಮೇಲೆ ಪ್ರದಕ್ಷಿಣಾ ಮಂತ್ರ. ಪ್ರಕ್ಷಟ ಪಾಪನಾಶಾಯ ಪ್ರಕಷ್ಟ ಫಲದಿದ್ದೆಯೇ ಪ್ರದಕ್ಷಿಣಂ ಕರೋಷಿ ಪ್ರಸೀದ ಪರಮೇಶ್ವರ ಅಂತ ಪ್ರದಕ್ಷಿಣೆ ಹಾಕಬೇಕು ಅಲ್ಲಿ ನಿಂತಲ್ಲೇ. ಈಗ ನಮಸ್ಕಾರ ಮಂತ್ರ. ಸರ್ವಾರ್ಥ ಸಾಧನೋಪಾಯ ಸರ್ವೇಶ್ವರ ಪ್ರದಾಯಕ ಸರ್ವಾಶ್ವರ ತ್ರಿಪುರಾಕ ಚಂದ್ರಶೇಖರಾಯ ಲಿಂಗರೂಪಿಣಿ ಶ್ರೀ ಸದಾಶಿವಂಬಾಯ ನಮಃ. ಓಂ ಶಿವಾಯ ನಮಃ ಶಾಂತಾಯ ನಮಃ ಸೋಮಾಯ ಶಂಭುವೇ ಶಿವಾಯ ರುದ್ರಾಯ ಶಂಕರಾಯ ನಮೋ ನಮಃ ಶಿವಾಯ ದೇವಾಯ ಕರುಣಾವಾರಿಣಿ ನಮೋ ನಮಃ ಸದಾಶಿವಂಬಾಯ ನಮಸ್ಕಾರಂ ಕರೋಮಿ ಅಂದ ನಮಸ್ಕಾರ ಮಾಡಬೇಕು. ಆಮೇಲೆ 108 ಜಪ ಮಾಡಬೇಕು. ಈಗ ಹೇಳಿದ ಮಂತ್ರವನ್ನು ನೀವು 1 ಸಲ ಅಥವಾ 3 ಸಲ 108 ಸಲ ಅಥವಾ ಜಪಿಸ್ಬೋದು. ಆಮೇಲೆ ಹರ ಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಮಯಾ ಸಮುದ್ರ ಪತಿತವನಂತ ಕುಲಶಾಯಾಪನ ಮಾದುದ್ದರ ಮಹೇಶಾನ ಭಕ್ತವತ್ಸಲ ಶಂಕರ ಅಂತ ದೇವರಿಗೆ ಬೇಡ್ಕೋಬೇಕು. ಆದರೂ 108 ಸಲ ಹೇಳ್ಬೋದು. ಅಥವಾ ನಾನು ಕೆಳಗೆ ಶಿವಾಷ್ಟೋತ್ರ ಕೊಟ್ಟಿರ್ತೀನಿ, ಅವನ್ನಾದರೂ ಹೇಳಿ ಬಿಲ್ವಪತ್ರೆ ಏರಿಸ್ಬೋದು, ಇಲ್ಲ ತಿಲಾಕ್ಷತೆ ಏರಿಸ್ಬೋದು, ಇಲ್ಲ ಒಂದು ಹೂ ಹಿಡಿದು ಒಂದು ಪತ್ರೆ ಹಿಡಿದು ಈ ಶಿವಾಷ್ಟೋತ್ರಗಳನ್ನ ಹೇಳಿ ಒಂದು ಪತ್ರೆಯನ್ನು ಏರಿಸ್ಬೋದು. ಈ ರೀತಿ ಶಿವಪೂಜೆಯನ್ನು ಮಾಡಬೇಕು. ಇದು ಶ್ರಾವಣ ಮಾಸದಲ್ಲಿ ಮಾಡುವ ಶಿವಪೂಜೆ ವಿಧಾನ. ನಮಸ್ಕಾರ ಗೆಳತಿಯರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸುತ್ತೇನೆ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.